ತೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಿರಿಗಂಧದಲ್ಲಿ ಆಕರ್ಷಕ ಅರ್ಧನಾರೀಶ್ವರ ಪಾತ್ರ, ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಗೀಗಿ ಮೇಳ, ಹೆಸರಾಂತ ಜನಪದ ಗಾಯಕರಾದ ಶ್ರೀ KR ಲಿಂಗಪ್ಪನವರ ಸಂದರ್ಶನ ಹಾಗೂ ಹಾಡು, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಮತ್ತು ಚಿತ್ತಾಕರ್ಷಕ ಗೋಡೆ ಚಿತ್ತಾರಗಳು. ನೀವು ಯಾವುದಾದ್ರೂ ಯಕ್ಷಗಾನದ ಪ್ರಸಂಗ ನೋಡಿದ್ದೀರಾ? ನೋಡ್ದೆ ಏನು, ಆದ್ರೆ ನಂಗೆ ಆ ಪ್ರಸಂಗಗಳಿಗಿಂತ ಅದ್ರಲ್ಲಿ ಬರೋ ಪಾತ್ರಗಳೇ ಇಷ್ಟ. ರಾವಣ, ಕೀಚಕ ಇವೆಲ್ಲ ನನಗೂ ಇಷ್ಟಾನೇ. ಆದರೆ ಈ ಯಕ್ಷಗಾನ ಪ್ರಸಂಗಗಳಲ್ಲಿ ಅರ್ಧನಾರೀಶ್ವರನ ಪಾತ್ರ ಬರುತ್ತಲ್ಲ, ಅದು ತುಂಬ ಅಪರೂಪವಾದದ್ದು. ಅದು ಹೇಗೆ? ಈ ಅರ್ಧನಾರೀಶ್ವರನ ಪಾತ್ರದ ಸೊಗಸಾದ ಬಣ್ಣದ ಕಲೆಗಾರಿಕೆ ತುಂಬ ವಿಶೇಷವಾದದ್ದು. ಒಂದೇ ಮುಖದಲ್ಲಿ ಎರಡು ವಿಭಿನ್ನ ಪಾತ್ರಗಳನ್ನು ಸೃಷ್ಟಿಸುವ ಈ ಕಲೆ ವಿಭಿನ್ನ ಹಾಗೂ ಪ್ರಶಂಸನೀಯ. ಭೂಮಿಯ ಮೇಲೆ ಮನುಷ್ಯ ಅವತರಿಸಿದ ಕಾಲದಿಂದ ಲೋಕದ ಉಗಮ, ಜೀವ ವಿಕಾಸ ಇತ್ಯಾದಿಗಳ ಬಗೆಗೆ ಅನೇಕ ಬಗೆಯ ಚಿಂತನೆಗಳು ನಡೆಯುತ್ತಾ ಬಂದಿವೆ. ಅನೇಕರು ಅನೇಕ ಮಾರ್ಗಗಳಲ್ಲಿ ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ತಮಗೆ ತೋರಿದ್ದನ್ನು ತೆರೆದಿಟ್ಟರು. ಈ ದಿಕ್ಕಿನಲ್ಲಿ ನಮ್ಮ ಪುರಾಣಕಾರರು ಕೂಡ ಸಾಕಷ್ಟು ಚಿಂತನೆಯನ್ನು ನಡೆಸಿದವರೇ. ಜಗತ್ತಿನಲ್ಲಿ ಸೃಷ್ಟಿ, ಪ್ರತಿ ಸೃಷ್ಟಿಗೆ ಪ್ರಕೃತಿ ಮತ್ತು ಪುರುಷ ಅಗತ್ಯ. ಪ್ರಕೃತಿ ಹೆಣ್ಣಾದರೆ ಪುರುಷ ಗಂಡು. ಈ ಇಬ್ಬರ ಸಮ್ಮಿಲನದಿಂದಾಗಿಯೇ ಸೃಷ್ಟಿ ಮುಂದುವರೆದಿದೆ ಎಂದು ಹೇಳಿದರು. ಆದರೆ ಯಾವುದೋ ಒಂದು ಘಟ್ಟದಲ್ಲಿ ಪ್ರಕೃತಿ ಹೆಚ್ಚೋ ಪುರುಷ ಹೆಚ್ಚೋ ಎಂಬ ವಾಗ್ವಾದ ಹುಟ್ಟಿ ಎರಡು ಪಕ್ಷಗಳಾಗಿ ಒಂದೊಂದನ್ನು ಸಮರ್ಥಿಸುವ ಅನೇಕ ಕಥೆಗಳೂ ಹುಟ್ಟಿಕೊಂಡವು. ಈ ಜಗಳ ಪರಿಹಾರದ ಉಪಾಯವಾಗಿ ಎಂಬಂತೆ ಗಂಡು ಹೆಣ್ಣು ದೇಹದ ಒಂದೊಂದು ಭಾಗ ಎರಡು ಸೇರಿಯೇ ಈಶ್ವರ ವ್ಯಕ್ತಿತ್ವ ಪೂರ್ಣಗೊಂಡಿದೆ ಎಂಬ ಅರ್ಧನಾರೀಶ್ವರನ ಸೃಷ್ಟಿಯಾಯಿತು. ಹೀಗೆ ಸೃಷ್ಟಿಯಾದ ಅರ್ಧನಾರೀಶ್ವರ ಸ್ವರೂಪವನ್ನು ಶಿಲ್ಪ, ಚಿತ್ರಗಳಲ್ಲಿ ಬಿಡಿಸಬಹುದಾದರೂ ರಂಗದ ಮೇಲೆ ಪಾತ್ರಧಾರಿಯೊಬ್ಬ ಪಾತ್ರವನ್ನು ಹಾಕಿ ಕುಣಿಯುವುದು ಕಷ್ಟಸಾಧ್ಯವಾದ ಕೆಲಸ. ಮುಖದ ಎಡಭಾಗಕ್ಕೆ ಹೆಣ್ಣಿನ ಸೌಮ್ಯ ರೂಪದ ಬಣ್ಣವನ್ನು, ಅಲಂಕಾರದ ಚಿತ್ತಾರವನ್ನು ಮಾಡಿಕೊಳ್ಳುವುದು, ಬಲಭಾಗಕ್ಕೆ ಶಿವನ ಮುಖಕ್ಕೆ ಅಗತ್ಯವಾದ ಬಣ್ಣಗಾರಿಕೆಯನ್ನು ಮಾಡಿಕೊಳ್ಳುವುದೇ ಒಂದು ಅದ್ಭುತವಾದ ಕಲೆಗಾರಿಕೆ. ಈ ಬಣ್ಣಗಾರಿಕೆಗೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಇನ್ನು ಒಂದೊಂದು ಭಾಗಕ್ಕೆ ಅಗತ್ಯವಾದ ಉಡುಗೆ ತೊಡುಗೆಗಳನ್ನು ಧರಿಸುವುದೂ ಒಂದು ಚಮತ್ಕಾರವೇ. ಪಾತ್ರಧಾರಿ ರಂಗದ ಮೇಲೆ ಬಂದು ಕುಣಿತ ಪ್ರಾರಂಭಿಸಿ ಒಂದು ಪಕ್ಕದಿಂದಲೇ ಕುಣಿದು ಮತ್ತೊಂದು ಪಕ್ಕಕ್ಕೆ ತಿರುಗಿ ಕುಣಿದು ಎರಡೂ ಬೇರೆ ಬೇರೆ ಪಾತ್ರಗಳೆಂಬಂತೆ ಮಾಡುವ ಚಮತ್ಕಾರ ಒಬ್ಬನೇ ಪಾತ್ರಧಾರಿಯಿಂದ ಇದು ಹೇಗೆ ಸಾಧ್ಯ ಎಂದು ನಮ್ಮನ್ನು ವಿಸ್ಮಿತರನ್ನಾಗಿ ಮಾಡದಿರದು. ಅರ್ಧನಾರೀಶ್ವರನ ಕಲ್ಪನೆಯ ಬಗೆಗೆ ಎರಡು ಕಥೆಗಳಿವೆ.
ಲೋಕದಲ್ಲಿ ಸಾಕಷ್ಟು ಪ್ರಜಾವೃದ್ಧಿ ಇಲ್ಲದ ಕಾರಣ ಬ್ರಹ್ಮನು ಶಿವನನ್ನು ಕುರಿತು ತಪಸ್ಸು ಮಾಡಲಾಗಿ ಶಿವನು ತನ್ನ ಶಕ್ತಿ ರೂಪವನ್ನು ಪ್ರತ್ಯೇಕಗೊಳಿಸಿ ದಕ್ಷಪುತ್ರಿಯಾಗಿ ಜನಿಸುವಂತೆ ಅಪ್ಪಣೆ ಮಾಡಿದನು. ಹೀಗೆ ಶಕ್ತಿಯಿಂದ ಕೂಡಿದ್ದ ಶಿವನಿಗೆ ಅರ್ಧನಾರೀಶ್ವರನೆಂಬ ಹೆಸರು ಬಂತೆಂಬುದು ಒಂದು ಕಥೆ. ಮತ್ತೊಂದು ಕಥೆಯ ಪ್ರಕಾರ ಗಣನಾಯಕನಾಗಿದ್ದ ಭೃಂಗಿ ಮೋಕ್ಷಾರ್ಥಿಯಾಗಿ ತಪಸ್ಸು ಮಾಡುವಾಗ ಪಾರ್ವತಿಯ ರೂಪವನ್ನು ಅಸಡ್ಡೆ ಮಾಡಿ ಕೇವಲ ಶಿವನ ನಿರ್ಗುಣ ರೂಪವನ್ನೇ ಧ್ಯಾನಿಸತೊಡಗಿದನಂತೆ. ಇದರಿಂದ ಕುಪಿತಳಾದ ಪಾರ್ವತಿ ಭೃಂಗಿಯ ತೇಜಸ್ಸನ್ನು ಕುಗ್ಗಿಸಿದಳು. ಶಿವ ತನ್ನ ಭಕ್ತನ ಮೇಲಿನ ಅಭಿಮಾನದಿಂದ ಭೃಂಗಿಗೆ ದಂಡಾಯುಧವನ್ನು ಕೊಟ್ಟಾಗ ಪಾರ್ವತಿ ಇನ್ನಷ್ಟು ಕ್ರುದ್ಧಳಾಗಿ ಕೇದಾರ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಶಿವನ ಅರ್ಧಾಂಗವನ್ನು ಆಕ್ರಮಿಸಿಕೊಂಡಳು. ಇದರಿಂದ ಶಿವನಿಗೆ ಅರ್ಧನಾರೀಶ್ವರನೆಂಬ ಹೆಸರು ಬಂತು. ಒಟ್ಟಿನಲ್ಲಿ ಅರ್ಧನಾರೀಶ್ವರ ಸತಿಪತಿಯರ ಅವಿನಾಭಾವದ ಅನ್ಯೋನ್ಯತೆಯ ಸಂಕೇತ. ಇಂತಹ ಒಂದು ಪಾತ್ರ ಸೃಷ್ಟಿಯನ್ನ ಶ್ರೀ ಕೊಳ್ಳೂರು ರಾಮಚಂದ್ರರಾವ್ ಅವರು ಅತ್ಯಾಕರ್ಷಕ ಹಾಗೂ ಸಮರ್ಪಕವಾಗಿ ನಿರ್ವಹಿಸುವುದರಲ್ಲಿ ನಿಸ್ಸೀಮರು. ಆಸಿಫ್, ಗೀಗಿ ಅಂದ್ರೆ ಏನು ಹೇಳಿ? ಅಷ್ಟು ಗೊತ್ತಿಲ್ವಾ? ನಮ್ಮ ಕನ್ನಡದಲ್ಲಿ ಕಾಗುಣಿತ ಇಲ್ವಾ? ಗಾಗಾ, ಗೀಗಿ, ಗೂಗು. ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಹಾಡುಗಾರಿಕೆಯ ಬಗೆ. ಇದೆಂತ ಹಾಡ್ರಿ? ಇದರಲ್ಲಿ ಮಾತಿಲ್ಲ, ಪದಗಳಿಲ್ಲ, ಅರ್ಥ ಇಲ್ಲ. ಗಾ, ಗು, ಗೆ. ಇದರಲ್ಲಿ ಗೀಗಿ ಬರೋದು ಪದ್ಯದ ಪ್ರತಿ ಚರಣದ ಕಡೆಯಲ್ಲಿ. ಈ ಪದ್ಯಗಳು ತುಂಬಾ ಅರ್ಥಪೂರ್ಣ ಹಾಗೂ ಕೇಳೋದಿಕ್ಕೆ ಖುಷಿ ಕೊಡುತ್ತೆ. ಕರ್ನಾಟಕದ ಉದ್ದಗಲಕ್ಕೂ ಎಷ್ಟೊಂದು ವೈವಿಧ್ಯಮಯ ಜಾನಪದ ಗಾಯಕ ಪರಂಪರೆಗಳಿವೆ ಅಂದರೆ ಯಾರಿಗಾದರೂ ಸೋಜಿಗವಾದೀತು. ಅಂತಹ ಜಾನಪದ ಗಾಯಕ ಪರಂಪರೆಗಳಲ್ಲಿ ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧವಾದ ಗೀಗಿ ಮೇಳನೋ ಒಂದು. ಇದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಚಲಿತವಿರುವ ಲಾವಣಿ ಪ್ರಕಾರವನ್ನು ಹೋಲುತ್ತೆ ಎನ್ನಬಹುದು. ಗೀಗಿ ಮೇಳ ಧಾರ್ಮಿಕ ವೃತ್ತಿಗಾಯಕ ಪರಂಪರೆಗೆ ಸೇರಿರೋದಲ್ಲ. ಈ ಮೇಳದಲ್ಲಿ ಮೂವರಿದ್ದು ಮುಮ್ಮೇಳ ಗಾಯಕ ಡಪ್ಪು ಬಾರಿಸುತ್ತಾ ಹಾಡ್ತಾನೆ. ಅವನ ಜೊತೆಗೆ ಏಕತಾರಿ ಮತ್ತು ತುಂತುಣಿಗಳನ್ನು ನುಡಿಸುತ್ತಾ ಉಳಿದವರು ಹಿಮ್ಮೇಳವಾಗಿ ಪ್ರತಿ ಸಾಲಿನ ಕೊನೆಯಲ್ಲಿ ಗೀಯ ಗೀಯ ಗಾ ಗೀಯ ಗೀಯ ಎಂದು ಸೊಲ್ಲಿಕ್ಕುತ್ತಾರೆ. ಬಹುಶಃ ಇದಕ್ಕಾಗಿಯೇ ಈ ಮೇಳಕ್ಕೆ ಗೀಗಿ ಮೇಳ ಎಂದು ಹೆಸರು ಬಂದಿರಬಹುದು. ಈ ಮೇಳದವರು ನೀತಿ ಮತ್ತು ತತ್ವ ವಿಚಾರಗಳ ಪದಗಳನ್ನು ಹಾಡುವುದರ ಜೊತೆಗೆ ಆಧುನಿಕ ವಿಚಾರಗಳನ್ನು ಕುರಿತ ಹಾಡುಗಳನ್ನು ನಿಂತಲ್ಲೇ ಕಟ್ಟಿ ಹೇಳುವುದು ಸಾಮಾನ್ಯ.
ಈ ಮೇಳದವರು ನಡೆಸುವ ಸವಾಲ್ ಜವಾಬ್ ರೀತಿಯ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಕಲ್ಗಿ ತುರ ಅಥವಾ ಹರದೇಶಿ ನಾಗೇಶಿ ಎನ್ನುವ ಹೆಸರುಗಳಿವೆ. ಹೇಳ್ರಿ, ಹೇ ಕೂರಿ ಮರಿಯಂತೆ ನಮ್ಮನ್ನ ಅರಕಿಲ್ಲದಾರ ಬೆರ್ಕಿ ಬ್ರಿಟಿಷರು ಬಂದು ಇಲ್ಲಿ ತನಕ, ಬೆರ್ಕಿ ಬ್ರಿಟಿಷರು ಬಂದು ಇಲ್ಲಿ ತನಕ. ಹುಲಿ ಮರಿ ಅಂತ ಇದ್ದ ಇಲ್ಲಿ ಮರಿಯಾಗಿದ್ದೇವ ನೆಲೆಯಾದ ನಿಜ ರೂಪ ತಿಳಿಯಾದಕ. ಏ ಹುಲಿ ಮರಿ ಅಂತ ಇದ್ದ ಇಲ್ಲಿ ಮರಿಯಾಗಿದ್ದೇವ ನೆಲೆಯಾದ ನಿಜ ರೂಪ ತಿಳಿಯಾದಕ. ಏ ಆತ್ಮವಿಚಾರದ ಒಂದು ಕಥೆ ಹೇಳ್ತೇನೆ ನಾನು. ಆತ್ಮವಿಚಾರದ್ದು ಒಂದು ಕಥೆ ಹೇಳತೇನೆ ನಾನು. ಕುಂತ ನಿಂತ ಸರ್ವ ಜನ ಕೇಳಬೇಕ, ಕುಂತ ನಿಂತ ಸರ್ವ ಜನ ಕೇಳಬೇಕ. ಕುರಿ ಹಿಂಡ ಕೂಡಿಕೊಂಡು ಕುರುಬ ಒಬ್ಬ ದಿನ ಪ್ರತಿ ಅರಣ್ಯಕ್ಕೆ ಹೋಗ್ತಿದ್ದ ಮೇಸೋದಕ. ಕುರಿ ಹಿಂಡ ಕೂಡಿಕೊಂಡು ಕುರುಬ ಒಬ್ಬ ದಿನ ಪ್ರತಿ ಅರಣ್ಯಕ್ಕೆ ಹೋಗ್ತಿದ್ದ ಮೇಸೋದಕ. ಅದೇ ಅರಣ್ಯದಲ್ಲಿ ಒಂದು ಹೆಣ್ಣು ಹುಲಿ ಪ್ರಸುತ್ತಾಗಿ ಹೇಳ್ರಿ ಆ ಹೊಟ್ಟೆ ಹಸ್ತ ನೋಡ್ತಿತ್ತು ಚಿಕ್ಕಿ ಚಿಕ್ಕ, ಹೊಟ್ಟೆ ಹಸ್ತ ನೋಡ್ತಿತ್ತು ಚಿಕ್ಕಿ ಚಿಕ್ಕ. ಹಡದ ಹೊಟ್ಟಿ ಖಾಲಿಯಾಗಿ ಹಸುವಿನ ತಾಪ್ನಿಂದ ಮರಿ ಬಿಟ್ಟ ಹೋತ್ ಬ್ಯಾಟಿ ಆಡೋದಕ್ಕ. ನೆತ್ತರು ಸಹಿತ ಆರಿದ್ದಿಲ್ಲ, ಹತ್ತಿರ ಹೋಗಿ ಮೈ ಒರೆಸಿ ಎತ್ತಿಕೊಂಡ ಬಂದ ಜಾಕಿ ಮಾಡೋದಕ್ಕ, ಎತ್ತಿಕೊಂಡ ಬಂದ ಜಾಕಿ ಮಾಡೋದಕ್ಕ. ಕೂರಿ ದಡ್ಡಿಯೊಳಗೆ ಬಿಟ್ಟ ಕೂರಿ ಮರನ ಹಾಲು ಕುಡ್ದ ಹುಲಿ ಮಾರಿ ದೊಡ್ಡದಾತೋ ದಿನ ದಿನಕ್ಕ. ಕಾನೂನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಗ ಬಂಡಿ. ಈಗಾಗಲೇ ನೀವೆಲ್ಲ ಈ ಹಾಡನ್ನ ಕೇಳಿ ಆನಂದಿಸಿರ್ಬೇಕಲ್ವಾ? ತಮ್ಮ ಮಧುರ ಕಂಠದಿಂದ ಈ ಹಾಡನ್ನು ಹಾಡಿದವರು ತರೀಕೆರೆಯ ಶ್ರೀ KR ಲಿಂಗಪ್ಪನವರು. ಇತ್ತೀಚೆಗೆ ಜನಪದ ಗೀತೆಗಳು ಎಲ್ಲೆಲ್ಲೂ ಜನಪ್ರಿಯವಾಗುತ್ತಿವೆ. ಅಭಿಮಾನಿಗಳು ದಿನೇ ದಿನೇ ಹೆಚ್ಚುತ್ತಿದ್ದಾರೆ. ಈ ಗೀತೆಗಳು ಹೀಗೆ ಜನಪ್ರಿಯಗೊಳ್ಳುವುದರ ಹಿಂದೆ ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ಅಂಥವರಲ್ಲಿ ಶ್ರೀ KR ಲಿಂಗಪ್ಪನವರು ಒಬ್ಬರು. ಜನಪದ ಗೀತೆಗಳನ್ನು ಮನಮುಟ್ಟುವಂತೆ ಹಾಡುವುದಲ್ಲದೆ ಅವುಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಸಭಿಕರನ್ನು ಸಂತಸಗೊಳಿಸುವ ಕಲೆಯಲ್ಲಿ ಇವರು ಪ್ರಸಿದ್ಧರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲೇನಹಳ್ಳಿಯಲ್ಲಿ ಜನಿಸಿದ ಶ್ರೀಯುತರು ಕರ್ನಾಟಕ ಜಾನಪದ ಕ್ಷೇತ್ರಕ್ಕೆ ಕಳೆದ 4 ದಶಕಗಳಿಂದಲೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಶ್ರೀಯುತರನ್ನು ಸಂದರ್ಶಿಸಿ ಅವರಿಂದ ಒಂದು ಹಾಡನ್ನು ಕೇಳೋಣ. ತಾವು ಈ ಕ್ಷೇತ್ರಕ್ಕೆ ಅಂದರೆ ಈ ಜಾನಪದ ಕ್ಷೇತ್ರಕ್ಕೆ ಬರಬೇಕಾದ್ರೆ ಹಿಂದಿನಿಂದಲೂ ತಾವು ಹಾಡಿಕೊಂಡು ಇದುವರೆಗೂ ಬರ್ತಾ ಇದ್ದೀರಾ. ಇದಕ್ಕೆ ಕಾರಣಕರ್ತರು ಯಾರು, ಮತ್ತು ಇದರಲ್ಲಿ ಆಸಕ್ತಿ ಆದರೂ ನಿಮಗೆ ಹೇಗೆ ಬೆಳೀತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಮೂರ್ತಿಯವರೇ, ಬಹಳ ಅಭಿಮಾನದಿಂದ ನಾನು ತಮ್ಮಲ್ಲಿ ಒಂದು ಮಾತನ್ನು ಮತ್ತು ನಮ್ಮ ಜನತೆಗೆ ಒಂದು ಮಾತನ್ನು ಭಿನ್ನವಿಸಿಕೊಳ್ತಾ ಇದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲ್ಲೂಕಿನಲ್ಲಿ ನನ್ನ ಹುಟ್ಟಿದೂರು ಕಲ್ಲೇನಹಳ್ಳಿ. ನನ್ನ ಹೆತ್ತ ತಾಯಿ ಬಸಮ್ಮ ನಿರಕ್ಷರಿಯಾದರೂ ಕೂಡ ಅತ್ಯಂತ ಸುಂದರವಾಗಿ ಹಾಡ್ತಾಯಿದ್ರು. ನಾನು ಬಾಲ್ಯದಲ್ಲಿದ್ದು ಮುಂಜಾನೆ ಅದನ್ನು ಕೇಳ್ತಾ ಹೋದರೆ ಸುಮ್ಮನೆ ಮೈ ಮನಸ್ಸು ಸೋತು ಹೋಗ್ತಾ ಇದ್ದೆ. ಆವಾಗ ನನಗೇನೂ ಗೊತ್ತಿರಲಿಲ್ಲ. ದೊಡ್ಡವನಾಗಿ ಕಾಲೇಜಿಗೆ ಹೋದ ಮೇಲೆ ನಾನು ಈ ಬಗ್ಗೆ ಸ್ವಲ್ಪ ಅದನ್ನು ಬಗ್ಗೆ ವಿಚಾರ ಮಾಡಬೇಕು, ಹಾಡಬೇಕು, ಅದರಲ್ಲಿ ಈ ಅಂತಃಸತ್ವ ಏನಿದೆ ತಿಳ್ಕೊಳ್ಬೇಕು ಅಂತಂತ ಹೇಳಿ ಪ್ರಯತ್ನ ಮಾಡಿದಾಗ ನನಗೆ ರೋಮಾಂಚನ ಅನ್ನಿಸ್ತು. ಜಾನಪದ ಸಾಹಿತ್ಯ ಜೀವಂತ ಜನಾಂಗದ ಜೀವನಾನುಭವ. ತಿಳಿ ಮಾತಿನಲ್ಲಿ, ಸವಿ ಸೊಲ್ಲಿನಲ್ಲಿ, ಆಡು ಮಾತಿನಲ್ಲಿ ನಾಡ ಜನರ ಹೃದಯವನ್ನು ತೆರೆದಿಟ್ಟ ಸಾಹಿತ್ಯ ಇದುವೇ ಜಾನಪದ ಸಾಹಿತ್ಯ.
ಇಂತಹ ಸಾಹಿತ್ಯ ಕೃಷಿಯನ್ನು ಅಭ್ಯಾಸ ಮಾಡಬೇಕು, ನನಗೆ ತಿಳಿದಂತೆ ಹಾಡಬೇಕು ಅಂತಂತ ಹೇಳಿ ಅದನ್ನು ಜಾನಪದವನ್ನು ಹಾಡಿ ಅದನ್ನು ವ್ಯಾಖ್ಯಾನಿಸುತ್ತಾ ಬಂದದ್ದನ್ನು ನಾಡಿನ ಜನ ಅಖಂಡ ಕರ್ನಾಟಕದ ತುಂಬ ಅದನ್ನು ಮೆಚ್ಚಿಕೊಂಡಿದ್ದಾರೆ ಅಂತ ಅನ್ನೋದನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಬಹಳ ಹೆಮ್ಮೆಯಿಂದ ಮತ್ತು ನಾನು ಕೃತಜ್ಞತೆಯಿಂದ ನಾನು ಜ್ಞಾಪಿಸಿಕೊಳ್ತೇನೆ. ನನ್ನ ತಂದೆ ಶ್ರೀಮಾನ್ ಪಟೇಲ್ ರಂಗಪ್ಪನವರು ಮತ್ತು ನನ್ನ ತಾಯಿ ಹೆತ್ತ ತಾಯಿ ಶ್ರೀಮತಿ ಬಸಮ್ಮನವರು ಈ ಜಾನಪದದ ಒಂದು ನನ್ನ ಆಕರ್ಷಣೆಗೆ ಮೂಲ ಕಾರಣ, ಅದೇ ಒಂದು ಪ್ರೇರಕ ಶಕ್ತಿ ಅಂತಂತ ಹೇಳಿ ಬಹಳ ಕೃತಜ್ಞತೆಯಿಂದ ಈ ಮಾತಿನಲ್ಲಿ ಅವರನ್ನು ನಾನು ಸ್ಮರಿಸ್ತೇನೆ. ಮತ್ತು ಅದೇ ಕಾರಣ ಅಂತಂತ ಹೇಳಿ ಬಹಳ ಸಂತೋಷದಿಂದ ನನ್ನ ನಾಡವರಿಗೆ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಹಿಂದೆ ನೀವು ಹಾಡ್ತಿದ್ದಂಥ ಜಾನಪದ ಗೀತೆಗಳಲ್ಲೂ ಇಂದು ಅನೇಕರು ಹೊಸಬರು ಜನಪದ ಹಾಡುಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ, ಈಗಲೂ ಹಾಡ್ತಾನೂ ಇದ್ದಾರೆ. ಈ ಹಿಂದೆ ಹಾಡ್ತಿದ್ದಕ್ಕೂ ಈಗ ಹಾಡ್ತಾ ಇರೋರಿಗೂ ಏನಾದರೂ ವ್ಯತ್ಯಾಸ ನಿಮ್ಮಲ್ಲಿ ಕಂಡು ಬರ್ತಾ ಇದೆಯೇ? ಆ ಸೊಗಡು, ಆ ಜಾನಪದ ಸೊಗಡು ಏನಾದರೂ ಉಳಿದಿದೆಯೇ? ಮೂರ್ತಿಯವರೇ, ತಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಆಧುನಿಕತೆ ಕಾಲಿಡ್ತಿದ್ದಂತೆ ಬಹುಶಃ ನಮ್ಮ ಜಾನಪದ ಸಾಹಿತ್ಯದ ರೂಪುರೇಷೆಗಳನ್ನು ಕಳೆದ ಸುಮಾರು 50 ವರ್ಷಗಳಿಂದ ಈ ನಾಡಿನಲ್ಲಿ ಜಾನಪದ ಪ್ರಸಾರ ಮಾಡ್ತಕ್ಕಂಥ ನನ್ನನ್ನು ಕೇಳಿದ್ದು ನನಗೆ ತುಂಬ ಸಂತೋಷ. ನಾಡಿನ ಜನ ಈ ಬಗ್ಗೆ ಚಿಂತನೆ ಮಾಡಬೇಕಂತಂಥೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಂಡು, ಜಾನಪದ ಅವಿನಾಶಿ, ಅದು ಎಂದೂ ನಾಶವಾಗೋದಿಲ್ಲ. ಎಲ್ಲಿನವರೆಗೆ ಜನಪದ ಇರ್ತದೆ, ಎಲ್ಲಿನವರೆಗೆ ಜನತೆ ಇರ್ತದೆ, ಅಲ್ಲಿನವರೆಗೂ ಜಾನಪದ ಸಾಹಿತ್ಯ ಸೃಷ್ಟಿ ಆಗ್ತಾನೇ ಇರ್ತದೆ. ಜಾನಪದ ಕಲೆ ಒಂದಲ್ಲ ಒಂದು ರೂಪದಲ್ಲಿ ಅದು ಬರ್ತಾನೆ ಇರ್ತದೆ, ಬೆಳವಣಿಗೆ ಆಗ್ತಾನೆ ಇರ್ತದೆ. ಆದರೆ ಇವತ್ತಿನ ಕಾಲದಲ್ಲಿ ಈ ಮೀಡಿಯಾಸ್ ಏನಿದೆ, ರೇಡಿಯೋ, ಟೆಲಿವಿಷನ್ ಮತ್ತು ಇಂಥ ಒಂದು ಸಾಧನ ಸಂಪರ್ಕಗಳು, ವೈಜ್ಞಾನಿಕ ವಿಧಾನಗಳಿಂದ ಅಂದಿನ ಬೀಸೆಕಲ್ಲಿನ ಹಾಡು ಇವತ್ತಿಲ್ಲದೆ ಇರಬಹುದು, ಅಂದಿನ ಕೋಲಾಟದ ಹಾಡು ಮತ್ತು ಇತರೆ ಹಾಡು ಇವತ್ತಿಲ್ಲದೆ ಸೃಷ್ಟಿಯಾಗದೇ ಇರಬಹುದು. ಆದರೆ ಅದೇ ಅದರ ಧಾಟಿಯಲ್ಲಿ ಬೇರೆ ಹಾಡುಗಳು ಸೃಷ್ಟಿ ಆಗ್ತಾ ಇದೆ. ಜಾನಪದ ಸಾಹಿತ್ಯ ಮತ್ತು ಕಲೆ ಅದು ಎಂದೂ ಕೂಡ ಆಯಾ ಕಾಲಕ್ಕೆ ತಕ್ಕಂಥ ಸೃಷ್ಟಿ ಆಗ್ತದೆ ಅಂತಂತ ಹೇಳಿ ನಾನು ತಮಗೆ ಬಹಳ ಸಂತೋಷದಿಂದ ಈ ಒಂದು ಮಾತು ಹೇಳ್ತೇನೆ. ಮತ್ತೆ ಹೇಳ್ತೇನೆ, ತಮ್ಮಲ್ಲಿ ನಾಡಿನ ಜನತೆಗೆ ನನ್ನ ಮನವಿ ಇರ್ತಿದ್ದೇನೆ, ಜಾನಪದ ಎಂದೂ ಅವಿನಾಶಿ. ತಾಯಿದ್ರೆ ತವರ್ ಹೆಚ್ಚು, ತಂದಿದ್ರೆ ಬಳಗ ಹೆಚ್ಚು, ಸಾವಿರಕ್ಕೆ ಹೆಚ್ಚು ಪತಿ ಪುರುಷ. ತಾಯಿದ್ರೆ ತವರ್ ಹೆಚ್ಚು, ತಂದಿದ್ರೆ ಬಳಗ ಹೆಚ್ಚು, ಸಾವಿರಕ್ಕೆ ಹೆಚ್ಚು ಪತಿ ಪುರುಷ. ಸಾವಿರಕ್ಕೆ ಹೆಚ್ಚು ಪತಿ ಪುರುಷ ಹೊಟ್ಟಿಯೇ, ಸಾವಿರಕ್ಕೆ ಹೆಚ್ಚು ಪತಿ ಪುರುಷ ಹೊಟ್ಟಿಯೇ, ಮಾಣಿಕದ ಹರಳು ಮಗ ಹೆಚ್ಚು, ಮಗ ಹೆಚ್ಚು. ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ದ ಕೆರಿಗೆ ಕರ ಬಂದು. ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ದ ಕೆರಿಗೆ ಕರ ಬಂದು. ನೀರಿಲ್ದ ಕೆರಿಗೆ ಕರ ಬಂದು ತಿರುಗುವಾಗ, ನೀರಿಲ್ದ ಕೆರಿಗೆ ಕರ ಬಂದು ತಿರುಗುವಾಗ, ಆಗ ನೋಡೋದರ ದುಃಖಗಳ ದುಃಖಗಳು. ಅತ್ತಿಗೆ ಹಾಡಿಯಲಿ ಹತ್ತೆಮ್ಮೆ ಕಾರಿಯಲಿ, ಹಿತ್ತಿಲ ಬಾಳೆ ಚಿಗುರಲಿ ಚಿಗುರಲಿ. ಹಿತ್ತಿಲಿನ ಬಾಳೆ ಚಿಗುರಲಿ ಅತ್ತೆ ಎಂದು, ಅತ್ತಿಗೆ ಮಗಳು ಕರಿಯಲಿ ಕರಿಯಲಿ. ಬಳಗವು ಹೆಚ್ಚಲಿ ಬಂಧನ ತಗಲಿ, ಕೊಳಗದಲ್ಲಿ ಹೊನ್ನ ಅಳೆಯಲಿ ಅಳೆಯಲಿ. ಬಳಗವು ಹೆಚ್ಚಲಿ ಬಂಧನ ತಗಲಿ, ಕೊಳಗದಲ್ಲಿ ಹೊನ್ನ ಅಳೆಯಲಿ ಅಳೆಯಲಿ. ಕೊಳಗದಲ್ಲಿ ಹೊನ್ನ ಅಳೆಯಲಿ, ತೌರ್ ಮನೆಯ ನಡುಮನೆ ಜ್ಯೋತಿ ಬೆಳಗಲಿ ಬೆಳಗಲಿ. ಹಾಲುಂಡ ತೌರಿಗೆ ಏನೆಂದು ಹಾಡಲೆ, ಹೊಳೆದಂಡೇಲಿರುವ ಕರಿಕೆಯ ಕರಿಕೆಯ. ಹೊಳೆಯ ದಂಡೇಲಿ ಇರುವ ಕರಿಕೆಯ ಕೂಡಿ ಹಂಗೆ, ಹಬ್ಬಾಲೆ ಅವರ ರಸಬಳ್ಳಿ ರಸಬಳ್ಳಿ. ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ. ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜಗಕ್ಕೆಲ್ಲ. ತಂದನಾನ ತಾನ ತಂದನಾನ. ಮಧುಬನಿ ಚಿತ್ತಾರದ ಬಗ್ಗೆ ಕೇಳಿದ್ರಾ?
ಅದೇ ಬಿಹಾರದ ಗೋಡೆ ಚಿತ್ತಾರ ತಾನೇ? ವಾರ್ಲಿ ಚಿತ್ತಾರ? ಮಹಾರಾಷ್ಟ್ರದ ವಾರ್ಲಿ ಜನರ ಚಿತ್ತಾರ ಅಲ್ವಾ? ಈ ಸುಂದರವಾದ ಗೋಡೆ ಚಿತ್ತಾರದ ಕಲೆ ಮಹಾರಾಷ್ಟ್ರವನ್ನು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು. ಚಿತ್ತಾರ ಕನ್ನಡದ ಒಂದು ಸುಂದರ ಶಬ್ದ. ಇದನ್ನು ಅಷ್ಟೇ ಸೊಗಸಾಗಿ ಬಿಂಬಿಸುತ್ತವೆ ನಮ್ಮ ದೀವರು ಮಾಡಿದ ಹಸೆಗೋಡೆ ಚಿತ್ತಾರಗಳು. ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸಿಸುವ ದೀವರು ತಮ್ಮ ಜನಾಂಗದಲ್ಲಿ ನಡೆಯುವ ಮದುವೆ ಸಂದರ್ಭದಲ್ಲಿ ಪ್ರತಿ ಮನೆಯ ಗೋಡೆಯ ಮೇಲೂ ಸುಂದರವಾದ ಚಿತ್ತಾರಗಳನ್ನು ಬಿಡಿಸುತ್ತಾರೆ. ಇದಲ್ಲದೆ ಬಾಗಿಲು ಚಿತ್ತಾರ, 16 ಮೂಲೆ ಆರತಿ, ತೇರು ಇನ್ನೂ ಮುಂತಾದ ಅನೇಕ ಚಿತ್ರಗಳು ಅಷ್ಟೇ ಆಕರ್ಷಕ. ನಮ್ಮ ಜನಪದ ತಾಯಿ ತನ್ನ ಮಗಳಿಗೆ ತನ್ನ ಹಾಡಿನ ಸಂಪತ್ತನ್ನೆಲ್ಲ ತುಂಬಿ ತುಂಬಿ ಕಲಿಸಿಕೊಡುವಂತೆಯೇ ಇಲ್ಲಿಯೂ ನಮ್ಮ ತಾಯಂದಿರು ತಮ್ಮ ಮಕ್ಕಳಿಗೆ ಚಿತ್ತಾರದ ಬಗೆಗಳನ್ನು, ಅವುಗಳನ್ನು ಬಿಡಿಸುವ ರೀತಿ, ನೀತಿ, ಸೊಗಸುಗಳನ್ನು ಕಲಿಸುತ್ತಾರೆ. ನವಶಿಲಾಯುಗ ಕಾಲದಿಂದಲೇ ಚಿತ್ರಕಲೆಗೆ ಒಲಿದಿದ್ದ ಮಾನವ ತಾನು ವಾಸ ಮಾಡುವ ಗುಹೆಗಳು, ಬಂಡೆಗಳ ಮೇಲೆಲ್ಲ ಬೇಟೆ ಹಾಗೂ ಮತ ಸಂಬಂಧವಾದ ಚಿತ್ರಗಳನ್ನು ಬಿಡಿಸಿದ್ದ. ತನ್ನ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಬಚ್ಚಿಟ್ಟುಕೊಂಡಿರುವ ಚಿತ್ರಕಲೆ ಕಾಲ ಕಳೆದಂತೆಲ್ಲ ಶಿಷ್ಟವೂ ಕ್ಲಿಷ್ಟ ಹಾಗೂ ಸಂಕೀರ್ಣವೂ ಆದಾಗ ಚಿತ್ತಾರ ಜನಸಾಮಾನ್ಯರ ಸೊತ್ತಾಯಿತು. ಮನೆಯ ಗೋಡೆಗಳು, ಕಿಟಕಿ ಬಾಗಿಲುಗಳು ಮೊದಲಾದವು ಅವರ ಕಲಾಕೌಶಲ್ಯದ ಪ್ರದರ್ಶನಕ್ಕೆ ವೇದಿಕೆಯಾದವು. ಮದುವೆ, ವಸಗೆ ಮೊದಲಾದ ಶುಭ ಸಂದರ್ಭಗಳಲ್ಲಿ ಈ ಗೋಡೆ ಚಿತ್ತಾರಗಳು ಅನಿವಾರ್ಯ ಎನಿಸುವಷ್ಟರ ಮಟ್ಟಿಗೆ ಕಲಾತ್ಮಕತೆಯನ್ನು, ಪಾವಿತ್ರತೆಯನ್ನು ಗಳಿಸಿಕೊಂಡವು. ಆದರೂ ಈ ಕಲೆ ಸಾರ್ವತ್ರಿಕವಾಗಿಲ್ಲ. ರಾಜಸ್ಥಾನದ ಮಧುಬನಿ, ಮಹಾರಾಷ್ಟ್ರದ ಕೆಲವು ಕಡೆ ಬಿಟ್ಟರೆ ಬೇರೆ ಕಡೆ ಅಷ್ಟು ವ್ಯಾಪಕವಾಗಿ ಕಂಡುಬರುವುದೂ ಇಲ್ಲ. ಕರ್ನಾಟಕದಲ್ಲಂತೂ ಇಲ್ಲವೇ ಇಲ್ಲ ಎನ್ನಬೇಕಿತ್ತೇನೋ. ಆದರೆ ಮಲೆನಾಡಿನ ಮೂಲೆಗಳಲ್ಲಿ ಎಲೆಮರೆಯ ಕಾಯಾಗಿ ಬದುಕುತ್ತಿರುವ ದೀವರು ಈ ಕಲೆಗೆ ಜೀವ ತುಂಬಿದ್ದಾರೆ. ಈ ಗೋಡೆ ಚಿತ್ತಾರವನ್ನು ಹಸೆ ಗೋಡೆ ಬರೆಯುವುದು ಎಂದು ಹೇಳುತ್ತಾರೆ. ಗೋಡೆಗೆ ಕೆಮ್ಮಣ್ಣು ಬಳಿದು ಜೇಡಿ ಮಣ್ಣಿನಿಂದ ಚಿತ್ತಾರ ಬಿಡಿಸುವುದು ಒಂದು ಬಗೆಯಾದರೆ, ಗುರಿಗೆಕಾಯಿಯನ್ನು ತಂದು ಅರೆದು ನೀರು ಬೆರೆಸಿ ಹಳದಿ ಕೆಂಪು ಬಣ್ಣವನ್ನು ತಯಾರಿಸಿ ಬರೆಯುವುದು ಮತ್ತೊಂದು ಬಗೆ. ಈ ಚಿತ್ತಾರಗಳನ್ನು ಬಿಡಿಸಲು ಪುಂಡಿನಾರನ್ನು ಕುಂಚವನ್ನಾಗಿ ಬಳಸುತ್ತಾರೆ. ಹಸೆ ಚಿತ್ತಾರಗಳ ವಿನ್ಯಾಸ ವೈವಿಧ್ಯಪೂರ್ಣವಾಗಿದ್ದು ಒಂದು ಮತ್ತೊಂದಕ್ಕಿಂತ ವಿಭಿನ್ನವಾಗಿರುತ್ತದೆ. ಹಸೆ ಗೋಡೆಗಳ ಚಿತ್ತಾರದೊಳಗೆ ಗಂಡು ಹೆಣ್ಣಿನ ಚಿತ್ರ, ಬಾಸಿಂಗ, ತೊಂಡಲುಗಳು ಮೊದಲಾದವನ್ನು ಬಿಡಿಸುವುದೂ ಉಂಟು. ನಮ್ಮ ಬದುಕಿನ ರೀತಿ, ಮನೋಭಾವಗಳನ್ನು ಪ್ರತಿಬಿಂಬಿಸುವ ಈ ಸುಂದರವಾದ ಗೋಡೆ ಚಿತ್ತಾರಗಳು ನಿಜಕ್ಕೂ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಇಂತಹ ಅಪೂರ್ವ ಕಲೆಯನ್ನು ಇನ್ನೂ ಜೀವಂತವಾಗಿ ಉಳಿಸಿಕೊಂಡು ಬಂದಿರುವ ದೇವರು ಅಭಿನಂದನಾರ್ಹರು. ಪ್ರಿಯ ವೀಕ್ಷಕರೇ, ನಮ್ಮ ಸಿರಿಗಂಧ ಮಾಲಿಕೆಯ ಕಾರ್ಯಕ್ರಮಗಳು ನಿಮಗೆಲ್ಲರಿಗೂ ಮೆಚ್ಚುಗೆಯಾಗಿವೆ ಎಂದು ನಮ್ಮ ಭಾವನೆ. ಕರ್ನಾಟಕ ಜಾನಪದ ಪರಿಷತ್ತು ಈ ನಾಡಿನ ಉದ್ದಗಲಕ್ಕೂ ಜನಪದ ಸಂಸ್ಕೃತಿಯನ್ನು ಸಿರಿಗಂಧದ ಮೂಲಕ ಪರಿಚಯಿಸಲು ಅಪಾರವಾಗಿ ದುಡಿಯುತ್ತಿದೆ. ಈ ದಿಕ್ಕಿನಲ್ಲಿ ಮತ್ತಷ್ಟು ಶ್ರಮ ಪಡಲು ಅದು ಸಿದ್ಧವಾಗಿದೆ. ಮತ್ತೆ ಮುಂದಿನ ವಾರ ನಾವು ನೀವು. ಅಲ್ಲಿಯವರೆಗೆ ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ
ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದಾನ